ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದೀನಿ. ಆಮೇಲೆ ವೀಡಿಯೋ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ಈಗಲೇ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಂದರೆ 1:15 ಫ್ಲೈಟ್ ಇದೆ. ಈಗ ಆಲ್ರೆಡಿ 8 o'clock ಆಗ್ತಾಯಿದೆ. ಸೊ ತಿಂಡಿ ತಿನ್ಕೊಂಡು ಹೋಗೋದಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಈಗ ಹೊಡ್ತೀವಿ. ಅದೇ ನೇಲ್ ಪಾಲಿಶ್ ಹಾಕಿಲ್ಲ, ನೇಲ್ ಪಾಲಿಶ್ ಹಚ್ಕೊಂಡು ಹೋಗ್ತೀನಿ. ಸೊ ತಿಂಡಿ ತಿನ್ಕೊಂಡು ಹೊರಡ್ತೀವಿ. ಅಲ್ಲಿಂದ ಅಲ್ಲಿ ಆನ್ಬೋರ್ಡ್ ವೀಸಾ ತೊಗೋಬೇಕು. ಅಲ್ಲಿ ಅದನ್ನು ತೊಗೊಳೋದಕ್ಕೋಸ್ಕರ ಲೇಟ್ ಆಗಿಬಿಡುತ್ತೆ. ಸೊ 2 hours ಮುಂಚೆ ನಾವು ಏರ್ಪೋರ್ಟಲ್ಲಿದ್ದರೆ ಇಂಟರ್ನ್ಯಾಷ್ನಲ್ ಆಗಿರಲಿ ಡೊಮೆಸ್ಟಿಕ್ ಆಗಿರಲಿ ಬೆಸ್ಟ್. ಸೊ ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀವಿ. ಸೊ ನಿಮ್ಮನ್ನ ಏರ್ಪೋರ್ಟಲ್ಲಿ ನೋಡ್ತೀನಿ ಇವತ್ತು. ಹೋಗ್ತಾ ಐ ವಿಲ್ ಟ್ರೈ ಟು ಡೂ ದ ವಿಡಿಯೋ. ಹೇಗೆ ಹೋಗ್ತಿದೆ ನೋಡು. ಬ್ಯಾಗೇಜ್ ಟೈಮ್. ಇಲ್ಲಿ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಇನ್ ಲೈಕ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಥರದ್ದೆಲ್ಲ ಚೆನ್ನಾಗಿದೆ. ಬಟ್ ಇಟ್ಸ್ ವೆರಿ ಹೈ ಕಾಸ್ಟ್. ಆ್ಯಂಡ್ ಯು ನೋ ಗೈಸ್, ಇಂಡಿಯಾದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಆ್ಯಂಡ್ ಡ್ಯೂಟಿ ಫ್ರೀ ಇತ್ತು. ಆಲ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಕಾಸ್ಮೆಟಿಕ್ಸ್ ಇತ್ತು. ಇಲ್ಲಿ ಬಂದರೆ ಹೋಮ್ ಡೆಕೋರ್ಗೆ ತುಂಬಾ ಚೆನ್ನಾಗಿತ್ತು. ಲೈಕ್ ನೀವು ಹೋಮ್ ಡೆಕೋರ್ ಲವರ್ಸ್ ಆಗಿದ್ರೆ ಇಟ್ ವಿಲ್ ಬಿ ಯೋರ್ ಟಾಪ್ ನಾಚ್. ಓಕೆ, ಸೊ ಇದು ನಿಮಗೆ ವೆರಿ ಹೈ ಕಾಸ್ಟಲ್ಲಿ ಸಿಗೋದು ಇದೂ. ಆ್ಯಂಡ್ ಸಮ್ ಅದರ್ ಪ್ರಾಡಕ್ಟ್ಸ್ ವರ್ ಇನ್ ಅ ಲೋ ಪ್ರೈಸಸ್ ಓನ್ಲಿ. ಇದು 3 pairs ಆಫ್ ಎಲಿಫ್ಯಾಂಟ್ ಇಸ್ 6,000 there. ಸೊ ಅದಾದಮೇಲೆ ವೀಡಿಯೋ ಮಾಡಬೇಡಿ ಅಂತ ಅಂದರು. ನಾನು ನೋಟಿಸ್ ಮಾಡಿ, ಸೊ ಇದೇ ಲಾಸ್ಟ್ ನಾನು ಮಾಡಲಿಲ್ಲ ಒಳಗಡೆ. ಆ್ಯಂಡ್ ನಾನು ಅಲ್ಲಿ ಸಮಥಿಂಗ್ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಒಂದು 10 minutes ನಾವು 10 to 15 minutes ನಾವು ಅಲ್ಲಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಇಟ್ಸ್ ಮೈ ಸನ್ಸ್ ಫಸ್ಟ್ ಫ್ಲೈಟ್, ಇಂಟರ್ನ್ಯಾಷನಲ್ ಫ್ಲೈಟ್. ವಾವ್, ಇಟ್ಸ್ ಸೋ ನೈಸ್. ಆ್ಯಂಡ್ ಇದು ಫಸ್ಟ್ ಲೈಕ್ ಮಾಲ್ಡೀವ್ಸ್ಗೆ ರೀಚ್ ಆದ್ವಿ. ಆ್ಯಂಡ್ ಅವರು ಮಾಲೆ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಮಾಲೆ. ಇಲ್ಲಿ ರೀಚ್ ಆದಮೇಲೆ ನನಗೆ ಒಳಗಡೆ ವೆರಿ ಹಾಟ್ ಅನಿಸ್ತು. ಇಟ್ ವಾಸ್ ಲೈಕ್ ಹೆಲ್ ಟು ಮೀ. ನನಗೆ ಶೆಕೆ ತಡೆಯೋದಕ್ಕೆ ಆಗೋದಿಲ್ಲ. ಅದು ನನಗೆ ದೇವರು ಲೈಕ್ ಅದನ್ನು ಚಾನ್ಸು ಕೊಟ್ಟಿಲ್ವೇನೋ ನನಗೆ ತಡ್ಕೊಳ್ಳೋ ಶಕ್ತಿ ಅದನ್ನು. ಬಟ್ ಆ್ಯಂಬಿಯನ್ಸ್ ವಾಸ್ ಓಕೆ ಆ್ಯಂಡ್ ಎವ್ರಿಥಿಂಗ್ ವಾಸ್ ಓಕೆ ಇನ್ಸೈಡ್ ದ ಮಾಲ್ಡೀವ್ಸ್ ಏರ್ಪೋರ್ಟ್. ಆಮೇಲೆ ಎಲ್ಲ ಪ್ರತಿಯೊಂದು ರೂಮ್ಗೆ ಹೋಗೋರ್ಗು ಒಂದೊಂದು ಲೈಕ್ ಒಂದೊಂದು ಟೇಬಲ್ ಅಂತ ಕೊಟ್ಟಿರ್ತಾರೆ. ಸೊ ಅವರು ಅಲ್ಲೇ ಹೋಗಿ ವಿಚಾರಿಸ್ಕೊಬೇಕು. ಆ್ಯಂಡ್ ಇದು ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. 45 minutes ಜರ್ನಿ ಓಷನಲ್ಲೇ. ಅವ್ರು ಎಷ್ಟು ಸ್ಪೀಡ್ ಹೋಗ್ತಾರೆ ಅಂದರೆ ಅಷ್ಟು ಸ್ಪೀಡ್ ಹೋಗ್ತಾರೆ. ಲೈಕ್ ಮಿಡಲಲ್ಲಿ ಒಳಗಡೆ ರಾಕ್ ಎಲ್ಲ ಸಿಗುತ್ತಲ್ಲ, ಅದರಲ್ಲೆಲ್ಲ ಹಿಂಗೆ ಲೈಕ್ ಹಮ್ಸ್ ಥರ ಹಾರಿಸಿ. ಇಟ್ ವಾಸ್ ಸೋ ಗುಡ್. ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಆಮೇಲೆ ಎಲ್ಲನೂ ಅವರೇನೆ ಬೋಟ್ ಒಳಗಡೆ ಇರ್ತಾರೆ. ನಮ್ಗೆ ಯಾರನ್ನೂ ಕ್ಯಾರಿ ಮಾಡೋಕ್ಕೆ ಬಿಡೋದಿಲ್ಲ. ಹಾಸ್ಪಿಟಾಲಿಟಿ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಾಲ್ಡೀವ್ಸಿಗೆ ಲೈಕ್ ನಮ್ಮ ರೂಮಿಗೆ ಇವಾಗ ರೀಚ್ ಆದ್ವಿ. ರೂಮಿಗೆ ರೀಚ್ ಆಗಿಲ್ಲ, ಲೈಕ್ ಆನ್ ದ ವೇ ಟು ದ ರೂಮ್. ಆಮೇಲೆ ಇಟ್ ವಾಸ್ ಸೋ ಗುಡ್. ಆಮೇಲೆ ಹೋಗಿದ ತಕ್ಷಣ ಏನು ಅನಿಸ್ತು ಅಂದರೆ ಪ್ರಶಾಂತವಾಗಿತ್ತು, ಬಟ್ ತುಂಬಾ ಬಿಸಿಲಿತ್ತು. ದಿಸ್ ಈಸ್ ಮೈ ಕಂಪ್ಲೇಂಟ್. ನನ್ನ ಆಲ್ ಟೈಮ್ ಕಂಪ್ಲೇಂಟ್ ಇದು ಮಾಲ್ಡೀವ್ಸ್. ಬಿಸಿಲು. ಓಕೆ, ಇದು ನಾವು ಲೈಕ್ ಹೋಗಿದ ತಕ್ಷಣ ಒಳಗಡೆ ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋದಕ್ಕೆ ಗೈಡರ್ಸ್ ಒಂದು ಟೈಮ್ ನಮ್ಗೆ ಬಂದು ನಮ್ಮ ಫಾರ್ಮಾಲಿಟೀಸ್ ಎಲ್ಲ ಏನೇನಿದೆ ಆ್ಯಂಡ್ ಎವ್ರಿಥಿಂಗ್ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ನಾವು ಅಲ್ಲಿ ಹಾಸ್ಪಿಟಾಲಿಟಿ ವಾಸ್ ಗುಡ್. ಫೈನಲಿ ಇನ್ ಮಾಲ್ಡೀವ್ಸ್. ಮಗ ಆಗಲೇ ಆಟ ಆಡ್ತಾ ಇದ್ದಾನೆ. ಸೊ ದ ಥಿಂಗ್ ಈಸ್ ಜರ್ನಿ ವಾಸ್ ಆಸಮ್. ಆ್ಯಂಡ್ ಏನಂದರೆ ಇಲ್ಲಿ ರೂಮ್
ಹೋಗೋಕ್ಕೆ ಮುಂಚೆ ಒಂದು ಪ್ರೊಸೀಜರ್ಸ್ ಎಲ್ಲ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಮ್ಯಾಪ್ಸ್ ಏನೋ ನೋಡ್ಕೊಂಬರಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ, ದೇ ವಿಲ್ ಗೈಡ್ ಅಂತ. ಆ್ಯಂಡ್ ಆಫ್ಟರ್ ದಟ್ ರೂಮ್ಗೆ ಹೋಗಿ ಚೆಕ್ ಇನ್ ಆಗಬೇಕು. ಇಟ್ಸ್ ನಾವು ಹಿಯರ್ 5 o'clock. ಮ್ಯೂಸಿಕ್ ಬಂದಿದ್ದೀವಿ, ಅವರ್ ವೆಕೇಷನ್ ಟು ದಿ ಮಾಲ್ಡೀವ್ಸ್. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಆಫ್ಟರ್ 2 years ಒಂದು ವೆಕೇಷನಿಗೆ ಬಂದಿರೋದು. ಆಫ್ಟರ್ ಪ್ರೆಗ್ನೆನ್ಸಿ ಐ ಡಿಂಟ್ ಗೋ ಎನಿವೇರ್. ಸೊ ಇವಾಗ ಪ್ರೆಗ್ನೆನ್ಸಿ ಆದಮೇಲೆ, ಬೇಬಿ ಆದಮೇಲೆ ಐ ಕೇಮ್. ಐ ಆಮ್ ಸೋ ಹ್ಯಾಪಿ. ನೋಡೋಣ, ನೆಕ್ಸ್ಟ್ ಇನ್ನು 3 days ಇಲ್ಲೇ ಇರ್ತೀವಿ. ಇವತ್ತು ಆಲ್ರೆಡಿ ಈವ್ನಿಂಗ್ ಆಗೋಗಿದೆ, ಸೊ ವಿಲ್ ಸ್ಟೇ ಅಟ್ ರೂಮ್ ಓನ್ಲಿ. ಅದಾದಮೇಲೆ ನೆಕ್ಸ್ಟ್ ನಾಳೆ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸ್ನಾರ್ಕ್ಲಿಂಗ್ ಇದೆ ಒಂದು, ಆಮೇಲೆ ಇನ್ನೊಂದು ಸಮಥಿಂಗ್ ಇಸ್ ದೇರ್. ಬಟ್ ಒಂದಕ್ಕೆ ಹೋಗ್ತೀನಿ ನಾನು ಸ್ನಾರ್ಕ್ಲಿಂಗ್ಗೆ, ಐ ಗೆಸ್, ಬಿಕಾಸ್ ಇನ್ನೊಂದು ಸ್ವಲ್ಪ ಸ್ಕೇರಿ ಆಗಿದೆ. ಐ ಡೋಂಟ್ ಥಿಂಕ್ ಸೊ ನಾನು ಹೋಗ್ತೀನಿ ಅಂತ. ಐ ಆಮ್ ಲಿಟಲ್ ಸ್ಕೇರಿ ಆಫ್ ಓಷನ್ಸ್ ಆ್ಯಂಡ್ ಆಲ್. ಸೊ ಬೇಡ, ಅದಕ್ಕೆ ಇವಾಗ ಎಷ್ಟಿದೆ ಅಷ್ಟು ನೋಡ್ಕೊಳ್ಳೋಣ. ನಾನೇನು ಹೇಳಿದೆ, ಸ್ನಾರ್ಕ್ಲಿಂಗ್ ಮಾಡ್ತೀನಿ, ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ. ನಾನೇನು ಮಾಡಲೇ ಇಲ್ಲ ಗೈಸ್, ಬಿಕಾಸ್ ನನ್ನ ಮಗನ ಇಟ್ಕೊಂಡು ಇಟ್ ವಾಸ್ ಸೋ ಟಫ್ ಟು ಹ್ಯಾಂಡಲ್. ಲೈಕ್ ಅವನು ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತ, ಸೊ ಐ ವಾಸ್ ವೆರಿ ಅನ್ಕಂಫರ್ಟಬಲ್. ಸೊ ಇವಾಗ ನಾವು ಹೋದ್ವಿ ರೂಮ್ ಒಳಗಡೆ. ಗುಡ್ಡು ಪಾಪ ನೋಡ್ತಾರೆ ನೋಡು. This is our room side. video ಮಾಡುವಂತೆ. Guys, awesome room. I'll do a video ಮಾಡ್ತೀನಿ ಆಮೇಲೆ. Room tour. Awesome. Worth coming here, really. Baby. Weighing machine ಇದೆ ಕಣೋ. So nice. ಮಾಡ್ತೀನಿ, ಒಂದು ನಿಮಿಷ ತೋರಿಸ್ತೀನಿ ಎಲ್ರಿಗೂ. ಐ ಆಮ್ ಟೋಟಲಿ ಲಾಸ್ಟ್. ಎಷ್ಟು ಚೆನ್ನಾಗಿದೆ ರೂಮು ಅಂದರೆ, ಇಟ್ ವಿಲ್ ಬಿ ದ ಡ್ರೀಮ್ ರೂಮ್ ಫಾರ್ ಎವ್ರಿ ಒನ್. ಆ ಥರ ಇದೆ ಇದು. ತುಂಬ ಇಷ್ಟ ಆಗಿದೆ ಅಂದರೆ, ಮೇನ್ಲಿ ಒಂದು ನಿಮಿಷ ತೋರಿಸ್ತೀನಿ. ಕ್ರಾಡಲ್ ಇದೆ, ಸೊ ಈಸಿ. ರೂಮ್ ಟೂರ್ ಮಾಡಿ ತೋರಿಸ್ತೀನಿ 1 second, ಹಾಗೆ ಇರಿ. ಆ್ಯಂಡ್ ನಾನು ಯಾವುದೇ ರೂಮ್ ಟೂರ್ ಮಾಡೋಕ್ಕೆ ಆಗಲಿಲ್ಲ. ನೈಟ್ ಎಲ್ಲ ಸ್ನ್ಯಾಕ್ಸ್ ತೊಗೊಂಡ್ವಿ, ತಿಂದ್ವಿ ಚೆನ್ನಾಗಿ. ಆ್ಯಂಡ್ ಇದು ಔಟ್ ಬಾಲ್ಕನಿ ಆ್ಯಂಡ್ ಓಪನ್ ಬಾತ್ರೂಮ್ ಥರ ಇದೆ, ಅಲ್ಲಿ ಕುತ್ಕೊಂಡು ನಾವು ಚೆನ್ನಾಗಿ ತಿಂದ್ವಿ. ಇಟ್ ವಾಸ್ ವೆರಿ ನೈಸ್. Okay, we are heading to breakfast now. The second day of Maldives. ಒಳ್ಳೆ ವ್ಯೂ ಇದೆ ಅಲ್ಲ ಬೇಬಿ? ಮಸ್ತ್ ವ್ಯೂ. ಬಲ್ಲೂಡಲ್ಲಿ ಜೋರಾಗಿ ತಳ್ಳು ಒಂಚೂರು. ಅಮ್ಮ, ಸೋ ಮಚ್ ಆಫ್ ಹಾಟ್ ಮಾಲ್ಡೀವ್ಸಲ್ಲಿ. ತುಂಬ ಅಂದರೆ ತುಂಬಾ ಬಿಸಿಲಿದೆ ಇಲ್ಲಿ ಅಪ್ಪ. ಇನ್ನು ನಾನು ರೂಮ್ ಟೂರ್ ಮಾಡಿಲ್ಲ. ಐ ವಿಲ್ ಡೂ ಬಿಫೋರ್ ಲಿವಿಂಗ್ ಇಯರ್. ನಾಳೆ ಇನ್ನೂ ಒಂದು ಕಡೆ, ಅಂದರೆ ಇನ್ನೂ ಬೇರೆ ಓಷನ್ ವಿಲ್ಲಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದ ಮೇನ್ ಪರ್ಪಸ್ ನಾವಿಲ್ಲಿಗೆ ಬಂದಿರೋದು ನಾಳೆ ಅಲ್ಲಿ ನಡೆಯುತ್ತೆ. ದಟ್ ಈಸ್ ನನ್ನ ಮಗನ ಬರ್ತ್ಡೇ. ಸೊ ಓಷನ್ ವಿಲ್ಲಾ ಅಲ್ಲಿ ಅದಕ್ಕೆ ಬುಕ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ದೊಣ್ಣೆಕೇತ ಎಲ್ಲ ಇದೆ. ಐ ಆಮ್ ಸ್ಕೇರ್ಡ್ ದಟ್ ಹಾವು ಏನಾದರೂ ಇದೆಯಾ ಏನು ಅಂತ. ಬಟ್ ಬೀಚ್ ಸೈಡು ಹಾವು ಕಮ್ಮಿ, ದೊಣ್ಣೆಕೇತಗಳು ಜಾಸ್ತಿ. ಆಲ್ಮೋಸ್ಟ್ ಆಗಲೇ 3 ನೋಡಿದೆ ಇಲ್ಲೇ ನಮ್ಮ ರೂಮ್ ಹತ್ರನೇ. ಗೈಸ್, ಐ ಆಮ್ ವೆರಿ ಲೈಕ್ ನಾಟ್ ಎಂಜಾಯಿಂಗ್ ದ ಹೀಟ್ ಹಿಯರ್. ಸಖತ್ ಹಾಟ್ ಇದೆ ಅಪ್ಪ. ಐ ಆಮ್ ಗೋಯಿಂಗ್ ಇನ್ಸೈಡ್.
Okay, chalo. I'll go inside. So guys, husband busy ಆದ್ರು ಪಾಪು ಎದ್ದ, so he has to take care of him now. ಸೊ ರೂಮ್ ಟೂರ್ನ ನಾನೇ ಮಾಡ್ತಾ ಇದ್ದೀನಿ, ನಾನೇ ಹಿಂಗೆ ಮೊಬೈಲ್ ಹಿಂಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ತೋರಿಸಲ್ಲ, ಈಗ ರೂಮ್ ತೋರಿಸ್ತೀನಿ, ಹೇಳ್ತೀನಿ ಎಲ್ಲನೂ ಏನಂತ. ಫಸ್ಟ್ ಆಫ್ ಆಲ್ ಇವಾಗ ನೆನ್ನೆ ನಾವಿಲ್ಲಿಗೆ ಬಂದಿದ್ದು ಅರೌಂಡ್ 5 ಈವ್ನಿಂಗ್ ಇಲ್ಲಿಗೆ. ಸೊ ಅದಾದಮೇಲಿಂದ ಏನು ವಿಡಿಯೋಸ್ ಏನು ಮಾಡೋದಕ್ಕಾಗಲಿಲ್ಲ, ಇವನ್ ಬೇಬಿ ಇತ್ತಲ್ಲ. ಸೊ ಅವನದು ಮೂಡ್ ಸ್ವಿಂಗ್ಸ್ ಎಲ್ಲನೂ ಹ್ಯಾವ್ ಟು ಟೇಕ್ ಕೇರ್ ಆಫ್. ಸೊ ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಇದನ್ನು ಬಿಟ್ಟು ಸೊ ಇವತ್ತು ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ರೂಮ್ ಮೆಸ್ಸಿ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಬಟ್ ರೂಮ್ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಎಸ್ಟರ್ಡೇ ನಾವು ಬಂದಾಗ ಹೇಗಿತ್ತು, ಮಸ್ತಾಗಿತ್ತು. ಆ್ಯಂಡ್ ಇವತ್ತಿಲ್ಲಿ ನಾಳೆ ದ ಮೇನ್ ಪರ್ಪಸ್ ನಾವಿಲ್ಲಿಗೆ ಬಂದಿರೋದು ನನ್ನ ಮಗನ ಬರ್ತ್ಡೇಗೋಸ್ಕರ. ಐ ನೋ ಲಾಟ್ಸ್ ಆಫ್ ಅರೇಂಜ್ಮೆಂಟ್ಸ್ ಆಗಿರಲಿ, ಏನೇ ಆಗಿರಲಿ, ಏನೇನೂ ಇರಲ್ಲ. ಕೇಕ್ ಕಟ್ ಮಾಡಿಸ್ತೀವಿ. ಆ್ಯಂಡ್ ದ ಥಿಂಗ್ ಇಸ್, ನಾವು ಇಲ್ಲಿ ಬರಲೇಬೇಕು, ಇಲ್ಲೇ ಮಾಡಿಸ್ಬೇಕು ಅಂತ ಆಸೆ ಆಗಿದ್ದು ನನ್ನ ಹಸ್ಬೆಂಡ್ಗೆ. ಆ್ಯಕ್ಚುಲಿ ಎನಿ ಆಫ್ ದ ಕಂಟ್ರಿ, ಔಟ್ಸೈಡ್ ಕಂಟ್ರಿಲಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದ. ಬಟ್ ಇಲ್ಲೇ ಮಾಡಿಸೋಣ ಅಂತ ಅಂದಿದ್ದು. ಬಟ್ ಅಂದರೆ ಇನ್ನೂ ಅವ್ನು ಸ್ಟೇಬಲ್ ಇಲ್ಲ, ಅವನಾಗೆ ನಡೆಯೋದೆಲ್ಲ ಮಾಡಲ್ಲ. ಆಚೆ ಹೋದರೆ ತುಂಬಾ ಕಷ್ಟ ಆಗಿಬಿಡತ್ತೆ, ಎತ್ಕೊಂಡು ಓಡಾಡಬೇಕು. ಆಮೇಲೆ ಮಕ್ಕಳೇನು ಭಾರ ಅಲ್ಲ. ಏನಂತ ಅಂದರೆ ಎಲ್ಲನೂ ನಾವು ಪ್ಲೇಸಸ್ ಎಲ್ಲ ನೋಡಬೇಕು, ಅವನು ಎಲ್ಲ ಇನ್ನೂ ಅರ್ಥ ಆಗಲ್ಲ ಮಕ್ಳಿಗಲ್ವ. ಸೊ ಈ ಪ್ಲೇಸ್ ಆದರೆ ಎಲ್ಲ ನೀರಲ್ಲೆಲ್ಲ ಆಟ ಆಡ್ಬೋದು ಆರಾಮ್ಸೆ. ಅದೊಂದು ಏನು ಪ್ಲಸ್ ಪಾಯಿಂಟ್ ಇದೆ ಅಂತ ನಾವಿಲ್ಲಿ ಮಾಡಿದ್ವಿ. ಅದಕ್ಕೆ ಇಲ್ಲಿ ಬಂದಿದ್ವಿ. ಸೊ ಐ ವಿಲ್ ಶೋ ದ ರೂಮ್ ಒಂದು ಶೋಡ್. ಆಮೇಲೆ ಈ ವ್ಲಾಗ್ನ ದಯವಿಟ್ಟು ಎಲ್ಲರೂ ಪ್ಲೀಸ್ ನೋಡಿ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾ ಗೈಸ್, ಎಂಟ್ರೆನ್ಸ್, ರೂಮ್ ಎಂಟ್ರೆನ್ಸ್ ಇದು, ಬಾಕ್ಲು. ಆ್ಯಂಡ್ ಆಚೆ ಹೇಗಿದೆ ತೋರಿಸ್ತೀನಿ ನೋಡಿ. ಆಚೆ ಮಾತ್ರ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಸೊ ಲಾಸ್ಟ್ ಮಿನಿಟ್ ವಿಡಿಯೋಲಿ ನೀವು ನೋಡಿರ್ತೀರ ಅನ್ಕೊತೀನಿ. ಬಟ್ ಇಲ್ಲಿ ತುಂಬಾ ಶಂಕುದುಳಗಳು, ತುಂಬಾ ಶಂಕುದುಳಗಳಿದ್ದಾವೆ. ಬಟ್ ನಾವು ಎಲ್ಲಿ ಓಡಾಡ್ತೀವಿ, ಎಲ್ಲಿ ಇರ್ತೀವಿ, ನಮಗೆ ಏನಾದರೂ ಕಚ್ಚಿಬಿಟ್ರೆ ಅಂತ ಭಯ ನನಗೆ. ಐ ಆಮ್ ರಿಯಲಿ ವೆರಿ ಸ್ಕೇರ್ಡ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ಅದರ್ ಸ್ಮಾಲ್ ಅನಿಮಲ್ಸ್ ಅಂತ ಹೇಳ್ತಾರಲ್ಲ, ಅದೇ ಥರ ನನಗೆ ಚಿಕ್ಕ ಹುಳಗಳಂದ್ರೇ ಭಯ ನೋಡಿ. ಸಡನ್ನಾಗಿ ಎಲೆಗಳು ಬೀಳೋದು. ಐ ಆಮ್ ರಿಯಲಿ ಸ್ಕೇರ್ಡ್ ಆಫ್ ದ ಲಿಟಲ್ ಥಿಂಗ್ಸ್. ಸೊ ಓಕೆ, ಇಲ್ಲಿ ಬರೋಣ. ರೂಮಿಂದ ಎಂಟ್ರೆನ್ಸ್ ಬಂದರೆ ಲೆಟ್ ಮಿ ಶೋ ದ ಡ್ರೆಸ್ಸಿಂಗ್ ರೂಮ್ ಫಸ್ಟ್. ಸೊ ಇಲ್ಲಿ ಒಂದು ಮಿರರ್ ಆದಮೇಲೆ ಒಂದು ಡೋರ್, ಅಲ್ಲಿ ಬಾತ್ರೂಮ್ ಬರುತ್ತೆ. ಸೊ ಇಲ್ಲೊಂದು ದೊಡ್ಡ ಮಿರರ್, ಲಾಂಗ್ ಈ ಮಿರರ್ ಬರುತ್ತೆ. ಸೊ ಇಲ್ಲಿ ಒಂದು 2 ಬಲ್ಬ್ಸ್ ಆ್ಯಂಡ್ ಸ್ಪೆಷಲ್ ನೋಡಿ ಐರನ್ ಬಾಕ್ಸು ಮತ್ತು ಈವನ್ ಐರನ್ ಸ್ಟ್ಯಾಂಡ್ ಕೂಡ ಇದೆ. ಆಮೇಲೆ ಕಬೋರ್ಡ್ ಒಂದು, ಮೇಲೆ ಲೈಫ್ ಜಾಕೆಟ್ ಎಲ್ಲ ಇದೆ. ಆ್ಯಂಡ್ ಬಾತ್ ಎಪ್ರಾನ್ ಇದೆ ಇಲ್ಲಿ. ಸೊ ಇದಾದಮೇಲೆ ಆ್ಯಂಗರ್ಸ್ ಇದೆ. ಆಮೇಲೆ ಸ್ಪೇರ್ ರಗ್ ಕೊಟ್ಟಿದ್ದಾರೆ. ಆ್ಯಂಡ್ ಖಾಲಿ ನಾವೇನು ಬೇಕು ಇಟ್ಕೋಬೋದು. ಆ್ಯಂಡ್ ಇಫ್ ಐ ಸಿ ದಿಸ್ ಲಾಕರ್, ನನಗೊಂದೊಂದು ವೀಡಿಯೋನೇ ನೆನಪಾಗುತ್ತೆ. ಐ ಕ್ಯಾಂಟ್ ಟೆಲ್, ಬಟ್ this is not an oven. This is a locker. ಓಕೆ, ಎಲ್ರಿಗೂ ಗೊತ್ತಾಗಿರಬಹುದು, ನೋಡೋಣ. ಸೊ ಈಗ ಈ ಥರ ಅದಾದಮೇಲೆ ವೇಯಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಇಟ್ಸ್ ಆ್ಯಕ್ಚುಲಿ ಗುಡ್. ಇಲ್ಲಿ ಬಂದು ಏನು ಗೊತ್ತಾ, ಇಲ್ಲಿ ಬಂದು ಎಲ್ಲ ಡಯಟ್ ಬಿಟ್ಟೋರು ಇದ್ದಾರೆ. ಐ ಮೀನ್ ಡಯಟ್ ಮಾಡೋರು ತುಂಬ ಜನ ಇರ್ತಾರಲ್ಲ. ಡಯಟ್ ಮಾಡೋರಿಗೆ ಇದು ಹೆಲ್ಪ್ಫುಲ್. ಡೈಲಿ ವೇಟ್ಸ್ ನೋಡ್ತಾರೆ, ಅವ್ರ ತಿನ್ನೋದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋದು ಮಸ್ತ್. ಆ್ಯಂಡ್ ಈವನ್ ಲಗೇಜ್ನು ಮಾಡ್ಕೋಬೋದಲ್ಲ, ಇಲ್ಲ ಅದಕ್ಕೆ. ಅದಾದಮೇಲೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಜಿಮ್ ಇದೆ, ಆ್ಯಂಡ್ ಅನದರ್ ಆ್ಯಕ್ಟಿವಿಟೀಸ್ ಪಾರ್ಕ್ ಇದೆ ಮಕ್ಕಳಿಗೆ. ಆ್ಯಂಡ್ ಹೊಡೆಲ್ಸ್ ತುಂಬಾ ಇದೆ, ಏನೇನೋ ಇದೆ ಇಲ್ಲಿ. ಆ್ಯಂಡ್ ದ ಮೇನ್ ಓಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಇದು ಔಟ್ಸೈಡ್ ಬಾತ್ರೂಮ್. ಇಟ್ಸ್ ಅ ಓಪನ್ ಬಾತ್ರೂಮ್.
ಇಟ್ಸ್ ಓಪನ್ ಅದು ಬಟ್ ಅಲ್ಲೆಲ್ಲ ಏನು ಆ ಕಡೆಯಿಂದ ಇಲ್ಲಿಗೆ ಯಾರಿಗೂ ಕಾಣಿಸಲ್ಲ. ಇಟ್ಸ್ ಪ್ರೈವೇಟ್ ರೂಮ್ ಇದು ನಮ್ಮದು. ಓಪನ್ ಶವರ್ ಇದೆ ಇಲ್ಲಿ, ಓಪನ್ ಶವರು ಇಲ್ಲಿಂದ. ಅದಾದಮೇಲೆ ಇಲ್ಲಿ ಪ್ಲ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ. ಇಟ್ಸ್ ಕೂಲ್. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಹೋಗಿ ಶವರ್ ಒಂದಿದೆ, ಆಮೇಲೆ ಬಾತ್ ಟಬ್ ಒಂದಿದೆ. ಆ್ಯಂಡ್ ಇಲ್ಲಿಂದ ಓಪನ್ ಬರುತ್ತೆ, ಇಲ್ಲೂ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಇಲ್ಲಿಂದ ಹೋದರೆ ವಾಶ್ರೂಮ್ ಬರುತ್ತೆ ಟಾಯ್ಲೆಟ್ಗೆ. ಆ್ಯಂಡ್ ಇಲ್ಲೊಂದು ಮಿರರ್ ಆ್ಯಂಡ್ ಬೇಸಿನ್. ಈ ಬೇಷನಲ್ಲಿ ಆ್ಯಕ್ಚುಲಿ ಇದು ಇಟ್ಸ್ ಆಸಮ್ ಕಿಟ್. ಬ್ರಷ್ ತುಂಬಾ ಚೆನ್ನಾಗಿದೆ. ಓಪನ್ ಆಗಿದೆ ಬ್ರಷ್ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ಬ್ರಷ್? ನನಗೆ ಈ ಥರ ಬ್ರಷಲ್ಲಂದ್ರೆಲ್ಲ ತುಂಬ ಇಷ್ಟ. ಯಾರು ತಾನೇ ಈ ಹೋಟೆಲಲ್ಲೆಲ್ಲ ಕೊಡೋ ಅಂಥ ಐಟಮ್ಸ್ನ ಬಿಡ್ತಾರೆ? ಇದು ನನ್ನ ಮಗನ ಸೂಪ್, ನಾನೇ ತೊಗೊಂಬಂದಿದ್ದೆ ಮನೆಯಿಂದ. ಬಟ್ ಆಮೇಲೆ ಇದು ಹೇರ್ ಕ್ಯಾಪ್, ಶವರ್ ಕ್ಯಾಪು, ತಲೆ ನೆನೆಸ್ಕೊಳ್ದೆ ಇರೋಕ್ಕೆ. ಇದು ಸ್ಯಾನಿಟರಿ ಪ್ಯಾಡ್, ಎಮರ್ಜೆನ್ಸಿ ಫಾರ್ ಗರ್ಲ್ಸ್. ಆ್ಯಂಡ್ ಕೋಲ್ಗೇಟ್ ಇಲ್ಲೂ ಇದೆ. ಸೊ ದಿಸ್ ಇಸ್ ಮೈ ಫೇಸ್ ವಾಶ್. ಓಕೆನಾ? ಅದೇನೋ ಇಲ್ಲೇನೋ ಬೂತ್ ಕನ್ನಡಿ ಥರ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ಗಿವನ್ ದಿಸ್. ಐ ರಿಯಲಿ ಡೋಂಟ್ ನೋ. ಮೇ ಬಿ ಏನೋ ಇದು ಇದೆ. ಓಕೆ, ಇಲ್ಲಿ ಸ್ವಿಚ್ ಇದೆ, ಬಟ್ ಏನು ವರ್ಕ್ ಆಗ್ತಾ ಇಲ್ಲ. ಲೈಟ್ಸ್ ಆಫ್, ಲೈಟ್ಸ್ ಆನ್. ಸೊ ಎಕ್ಸ್ಟ್ರಾ ಟವಲ್ಸ್ ಇಲ್ಲಿ 2 ಇದೆ. ಇಲ್ಲಿ ಫೇಸ್ ವಾಶ್ ಅದೇ ಚಿಕ್ಕ ಸ್ಮಾಲ್ ಟವಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಆಲ್ರೆಡಿ ಯೂಸ್ಡ್ ಟವಲ್. ಆ್ಯಂಡ್ ಇಲ್ಲಿ ಮ್ಯಾಟ್ಸ್ ಥರ ಏನಿರಲ್ಲ, ಇಲ್ಲೂ ಸ್ಮಾಲ್ ಟವಲ್ ಕೊಡ್ತಾರೆ ಕಾಲು ಒರೆಸ್ಕೊಂಡು ಓಡಾಡೋದಕ್ಕೆ. ಸೊ ಇಲ್ಲಿಗೆ ಇಷ್ಟು ಮುಗೀತು ಈ ಪಾರ್ಟ್. ದ ನೆಕ್ಸ್ಟ್ ಪಾರ್ಟ್ ಬಂದು ನಮ್ಮ ರೂಮ್ ಒಳಗೆ. ರೂಮ್ ಸಿ, ದಿಸ್ ಈಸ್ ದ ಬೆಡ್. ಸೊ ನಾವೆಲ್ಲ ಯೂಸ್ ಮಾಡಿರೋದ್ರಿಂದ ಈ ಥರ. ಆ್ಯಂಡ್ ಅಲ್ಲಿ ನನ್ನ ಮಗನ ಟವಲ್ ಇಟ್ಟಿದೆ. ಆ್ಯಂಡ್ 2 ಟವಲ್ಸ್. ಸ್ಕೋರ್ 194. ಯಾರು ಔಟ್ ಇಲ್ಲ ಕಣೋ. ಏನು ಈ ಕ್ರಿಕೆಟ್ ಇದ್ದರೆ ಅಪ್ಪ ಈ ಗಂಡು ಮಕ್ಳಿಗೆ. ಓಕೆ, ಸೊ ಇಲ್ಲೆಲ್ಲ ಅದೆಲ್ಲ ವಾಟರ್ ಬಾಟಿಲ್, ಕೆಳಗಡೆ ಅಲ್ಲಿ ಶೂ. ಆ್ಯಂಡ್ ಹಿಯರ್ ಇಲ್ಲೊಂದು ಸಿಂಗಲ್ ಬೆಡ್ ಇದೆ ಆ್ಯಂಡ್ ಕ್ರಾಡಲ್ ಇದೆ. ಕ್ರಾಡಲ್ ಆ್ಯಕ್ಚುಲಿ ನಾವು ಇನ್ಫ್ಯಾಂಟ್ ಜೊತೆ ಬಂದಿರೋದ್ರಿಂದ ನಮಗೆ ಕ್ರಾಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಲವ್ ದಿಸ್ ರೂಮ್. ಸಿ ಗೈಸ್, ತುಂಬ ಚೆನ್ನಾಗಿದೆ ಆ ರೂಮು. ಆಮೇಲೆ ಇಲ್ಲಿ ಒಂದು ಚೇರ್ ಆ್ಯಂಡ್ ಲಾಂಗ್ ವಿಂಡೋ, ಲಾಂಗ್ ಸ್ಕ್ರೀನ್. ಗೈಸ್ ನೋಡಿ, ಮಸ್ತ್. ಸೊ ಇಲ್ಲಿಂದ ಬಂದರೆ ಒಂದು ಟಿ ವಿ, ಅದಾದಮೇಲೆ ಟೇಬಲ್ ಮೇಲೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ವಾಟರ್ ಕಾಯಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಹಿಯರ್ ಇಟ್ ಈಸ್ ಅನದರ್ ಒನ್ ಚೇರ್. ಸೊ ಇಲ್ಲೊಂದು ಚೇರ್ ಇದೆ. ಅದಾದಮೇಲೆ ಈ ವಾಟರ್ ಬಾಟಲ್ಸು ಆಲ್ರೆಡಿ ನಾನು ಕುಡಿದು, ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು, ಗ್ಲಾಸಸ್ ಆ್ಯಂಡ್ ಗ್ಲಾಸ್ ಬಾಟಲ್. ಐ ಪರ್ಸ್ನಲಿ ಲವ್ ದಿಸ್. ಇಲ್ಲೇ ಅಂತ ಅಲ್ಲ, ಎಲ್ಲೇ ಹೋದ್ರೂ ನನಗೆ ಇಷ್ಟ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಲಾಕ್ ನೋಡಿ, ಇದು ಲಾಕ್. ಸೊ ಲೆಟ್ಸ್ ಕೀಪ್ ವಿತ್ ಆರ್ಗನೈಸಿಂಗ್ ಆಯಿತಾ. ಅದಾದಮೇಲೆ ಇದರಲ್ಲಿ ಗ್ರೀನ್ ಟೀ, ಮಸಾಲಾ ಚಾಯ್, ಆಮೇಲೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಎಲ್ಲ ಇದೆ ಆಲ್ರೆಡಿ. ಆಮೇಲೆ ಈ ಥರ ಗ್ಲಾಸ್, ಒಂದು ಸ್ಮಾಲ್, ಲಾಂಗ್ ಆ್ಯಂಡ್ ಇದು ವೈನ್ ಗ್ಲಾಸಸ್ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಅ AC ರೂಮ್. ಇದು ಟವಲ್ ಇಲ್ಲಿ ಬಂತು. ಆ್ಯಂಡ್ ಇದು ಈ ದಿಂಬು ಇಲ್ಲಿ ಬರುತ್ತೆ, 3 ದಿಂಬು, ಅಲ್ಲಿ 3 ದಿಂಬು ಇದರಲ್ಲಿ. ಆ್ಯಂಡ್ ಇದೆಲ್ಲ ಆಯ್ತಂದರೆ ಟಿ ವಿಲಿ ಮ್ಯಾಚ್ ಓಡ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಔಟ್ಡೋರ್. ಇಲ್ಲೊಂದು ಸೋಫಾ
ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ. ನೋಡು ಅಮ್ಮ ಅಲ್ಲಿ ಅಮ್ಮ. ಆ್ಯಂಡ್ ಇಲ್ಲೊಂದು ಡೈನಿಂಗ್ ಟೇಬಲ್ ಥರ. ಆ್ಯಂಡ್ ವ್ಯೂ, ಎರಡು ಚೇರ್, ಆಮೇಲೆ ಔಟ್ಸೈಡ್ ಬೀಚ್. ಮರಳಲ್ಲಿ ಆಡ್ಬೇಕಂತ. ಮರಳಲ್ಲಿ ಬೇಡವಾ ಇಲ್ಲಿ. ಸೇ ಹಾಯ್ 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 ಮಾಡು. ಹಾಯ್. ಹಾಯ್. ಇಷ್ಟು ಬಂದು ನಮ್ಮ ರೂಮ್ ಟೂರ್ ಆಯಿತು. ಬಟ್ ವಿತೌಟ್ ಮೈಸ್ ಇದಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸೋದು ರೂಮ್. ನನ್ನ ಪ್ರಕಾರ ಸ್ಟಾರ್ಟಿಂಗ್ ಬಂದಿದ್ದ ಟೈಮಲ್ಲಿ ನನಗೆ ಮಾಡೋಕ್ಕಾಗಲೇ ಇಲ್ಲ ವೀಡಿಯೋನ. ನನ್ನ ಮಗ ನನಗೆ ಸಾಥ್ ಕೊಡಲಿಲ್ಲ. ಮಾಡಮ್ಮ ಪರವಾಗಿಲ್ಲ, ಏನಂತೆ ನಾನು ನೋಡ್ಕೊತೀನಿ, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ ನೋಡ್ಕೊಳ್ಳೋ ಏಜು ಅಲ್ಲ ಒಂದು ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಮುಗೀತು ಕತೆ, ರೂಮ್ ಟೂರ್ ಕತೆ. ಇವಾಗ ನಮ್ಮ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ಮಳೆ ಬಂದು ತುಂಬಾ ಇಶ್ಯೂ ಆಗಿತ್ತಲ್ಲ. ಹಿಂಗಿದೆ ವೇಲ್ ಜೊತೆ ಸ್ವಿಮ್ ಮಾಡೋ ಆಪ್ಷನ್ಸ್ ಇದೆ. ಆಮೇಲೆ ವೇಲ್ ಶಾರ್ಕ್ ಎರಡೂ. ಸೊ ವೇಲ್ ಶಾರ್ಕ್ ಜೊತೆ ಸ್ವಿಮ್ ಮಾಡೋ ಆಪರ್ಚುನಿಟಿ ಯಾರಿಗೆ ಬೇಕು. ಅದು ಪಕ್ಕದಲ್ಲೇ ಬರ್ತಾ ಇರುತ್ತೆ, ನಾವು ಅಲ್ಲೇ ಇರ್ತೀವಿ. ಬಟ್ ಅದೇನು ಮಾಡಲ್ಲ ಅನ್ನೋ ಒಂದು ನಂಬಿಕೆ, ಅದೇನೋ ನಂಗೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತ ಅಂದರೆ ಅದಕ್ಕಿಂತ ಮುಂಚೆ ಎಲ್ಲ ಅವರೇನೆ ಫಾರ್ಮಾಲಿಟೀಸ್ ಬರ್ಸ್ಕೊಂಡಿರ್ತಾರೆ. ಇಟ್ಸ್ ಏನೋ ನಮ್ಮ ಇದಕ್ಕೆ ನಾವೇ ವಿ ಆರ್ ದ ಫೇತ್ ಅಂತ ಅಷ್ಟೇ. ಓಕೆ, ಲೆಟ್ಸ್ ಡೂ ಸಮ್ ಸ್ವಿಮ್. ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ಬರ್ತೀನಿ. ನನಗೆ ಫೇಸ್ ಎಲ್ಲ ಫುಲ್ ಟ್ಯಾನ್ ಆಗೋಗಿದೆ ಗಾಯ್ಸ್. ಐ ಥಾಟ್ ತುಂಬಾ ಕೂಲಾಗಿರುತ್ತೆ ವೆದರ್, ಬಟ್ ನೋ, ಇಟ್ಸ್ ವೆರಿ ಹಾಟ್. ಸೊ ಯಾ, ಬಾಯ್ ಬಾಯ್. ಹಿಂಗೆ ವೀಡಿಯೋಸ್ ನೋಡ್ತಾ ಇರಿ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಇಷ್ಟಕ್ಕೆ ಬ್ಲಾಗ್ ಮುಗ್ದಿಲ್ಲ. ಥ್ಯಾಂಕ್ ಯು. ಜಾಸ್ತಿ ಹಾಕಂಗೂ ಇಲ್ಲ, ಸಾಂಗ್ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಅಪ್ಪ ಮಗ ಚಿಲ್ ಮಾಡ್ತೀಯ, ಚಿಲ್. ಅವರ್ ಈವ್ನಿಂಗ್ ಸ್ನ್ಯಾಕ್ಸ್. ಬೇಬಿ ಇದು ನೋ ನೋ ಬೇಬಿ. ಚೆನ್ನಾಗಿದೆಯಪ್ಪ ಕುಸೆ, ಕುಸೇಲಿ ಚೆನ್ನಾಗಿದ್ಯಾ? ಚೂಪರಾ ಚೆನ್ನಾಗಿದ್ಯಾ ಬೇಬಿ? ಮಮ್ಮಮ್ಮ ಹೇಗಿದೆ ಬೇಬಿ? ಚೆನ್ನಾಗಿದ್ಯಾ? ಓಯ್ ನೋಡು, ಹೇಳ್ತಾನೆ ಅವಾಗ ಹೇಳ್ದ. ಗೈಸ್, ಇಲ್ಲಿ ಕ್ಲಿಯರ್ ಆಗಿಲ್ಲ ವಾಯ್ಸ್, ಸಾರಿ ಫೇಸ್. ಬಟ್ ಇವಾಗ ಈವ್ನಿಂಗ್ ವಾಕಿಗೆ ಬಂದಿದ್ದೀವಿ. ಇಟ್ಸ್ ಕೂಲ್ ಆಸಮ್ ಪ್ಲೇಸ್. ಕಾಣಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಬಟ್ ಮಸ್ತು. ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಸ್ವಿಂಗಲ್ಲಿ ಆಡೋಕ್ಕಂತ ಬಂದಿದ್ದೀವಿ. ಸೊ ನೈಸ್. ಇದಾದಮೇಲೆ ನೆಕ್ಸ್ಟ್ ಡಿನ್ನರ್. ಇದು ಬಾರ್ ಸೆಂಟರಾ? ಬಾರ್ ಸೆಂಟರ್ ವಿತ್ ರೆಸ್ಟೋರೆಂಟ್ ಅಲ್ಲವೇ? ಇಷ್ಟು ಬಾರ್ ಸೆಂಟರ್ ಆ್ಯಂಡ್ ರೆಸ್ಟೋರೆಂಟ್. ಹಾಂ, ಏನ ಸೀ ಫುಡ್. ಇದು ಡಿನ್ನರ್ ಪ್ಲೇಸು. ನಮಗೆ ಬೇಕಾಗಿರೋವಂಥ ತರಕಾರಿಗಳು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬರ್ ದೇರ್. ಆಮೇಲೆ ನಮಗೆ ಈ ಥರ ಎಗ್ಸು
ಆಮೇಲೆ ಚಿಕನ್, ಆಮೇಲೆ ಸೀಫುಡ್ಗೆ ಬೇರೆ ಕಡೆ ಹೋಗಬೇಕಿತ್ತು. ಇದು ತರಕಾರಿ ನಮಗೆ ಲೈಕ್ ವೆಜಿಟೇಬಲ್ ಸಲಾಡ್ಸ್ ಬೇಕಂದರೆ ನಮ್ಗೆ ಯಾವ ಥರ ಬೇಕು ಆ ಥರ ಅವರು ನಮಗೆ ಪ್ರಿಪೇರ್ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ದೀಸ್ ಎಲ್ಲ ಎಗ್ಲೆಸ್ ಆ್ಯಂಡ್ ಎಗ್ಸ್ ಕೇಕ್ ಅಂದರೆ ಪ್ರಿಪೇರ್ ಮಾಡ್ತಿದ್ರು. ಎಲ್ಲ ಸ್ಮಾಲ್ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಟೇಸ್ಟಿ. ನಾನು ಅದರಲ್ಲಿ 3 ಥರದ್ದು ಕೇಕ್ಸ್ನ ಟ್ರೈ ಮಾಡಿದೆ. ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಎಲ್ಲ ಥರನೂ ಸಿಗ್ತಿತ್ತು. ದಿಸ್ ಇಸ್ ಸಮಥಿಂಗ್ ವ್ರ್ಯಾಪ್ ಆ್ಯಂಡ್ ದಿಸ್ ಇಸ್ ಆಲೂ ವ್ರ್ಯಾಪ್, ಸಖತ್ತಾಗಿತ್ತು. ಆ್ಯಂಡ್ ಇದೆಲ್ಲ ಫಾರಿನ್ ಅವ್ರದ್ದೇನೋ ಊಟ. ಆ್ಯಂಡ್ ಇದು ನಮ್ಮ ಲಾಸ್ಟ್ ಡೇ ಆಫ್ ದಿಸ್ ಡೈನಿಂಗ್. ನಾಳೆ ಮಾರನೇ ದಿನ ಬೇರೆ ಕಡೆ ಇತ್ತು. ನೆಕ್ಸ್ಟ್ ಪಾರ್ಟ್ 2 ವ್ಲಾಗ್ ಬರುತ್ತೆ ನೋಡಿ. ಓಕೆನಾ, ಪ್ಲೀಸ್ ಡೂ ವಾಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.